PU ಪ್ರಿಪರೇಟರಿ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ. ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇರುವಂತದ್ದು. ಹಾಗಾದ್ರೆ ನಿರ್ದೇಶಕರು ಎಲ್ಲೋ ಈ ತರ ಎಲ್ಲ ಪೇಪರ್ ಲೀಕ್ ಆಗ್ತಾ ಇದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಮೊನ್ನೆ ಒಂದು ಪೇಪರ್ ಲೀಕ್ ಆಗಿತ್ತು, ಇವತ್ತು ಮತ್ತೊಂದು ಪೇಪರ್. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡದೆ ಕೂಡ ಎಸ್ಕೇಪ್ ಆಗ್ತಾ ಇದ್ದಾರೆ. ಏನು ಆನ್ಸರ್ ಮಾಡ್ತಾರೆ ಅಂತ ಮಾಧ್ಯಮಗಳು ಪ್ರತಿಕ್ರಿಯೆ ಕೇಳಿದ್ರೆ ಏನು ಆನ್ಸರ್ ಮಾಡಬೇಕು? ಫೋನ್ ಮಾಡಿದ್ರೆ ನೋ ರಿಯಾಕ್ಷನ್. ಅಡಗಿ ಕೂತಿರುವಂಥದ್ದು PU ಬೋರ್ಡ್ ಡೈರೆಕ್ಟರ್. ಅವರು ಅಡಗಿ ಕೂತ್ಕೊಂಡಿದ್ದಾರೆ. ಪೇಪರ್ಗಳು ಮಾತ್ರ ಬಹಿರಂಗವಾಗಿ ಹೋಗ್ತಾ ಇದ್ದಾರೆ. ನಿರ್ದೇಶಕರ ಬೇಜವಾಬ್ದಾರಿಯ ಪರಮಾವಧಿ ಇದು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲಾಗದೆ ಎಸ್ಕೇಪ್. ಏನು ಆನ್ಸರ್ ಮಾಡೋದು ಅಂತ ತಪ್ಪಿದೆಯಲ್ಲ. ಈಗ ವಿದ್ಯಾರ್ಥಿಗಳ ಭವಿಷ್ಯ ಆತಂಕದಲ್ಲಿ ನಿರ್ದೇಶಕರು ಮಾತ್ರ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ನೆಕ್ಸ್ಟು ಮೇನ್ ಎಕ್ಸಾಮ್ದು ಲೀಕ್ ಆಗ್ಬಿಟ್ರೆ ಅಂತ ಪ್ರಿಪರೇಟರಿ ಲೀಕ್ ಆಗ್ತಿದೆ. ಎರಡೆರಡು ಪೇಪರು, ಒಂದಲ್ಲ ಎರಡೆರಡು ಪೇಪರ್ ಲೀಕ್ ಆಗಿರೋದು. ಶಿಕ್ಷಣ ಸಚಿವರೇ, ಏನಿದು ನಿಮ್ಮ ಇಲಾಖೆ ಕಾರ್ಯವೈಖರಿ? ಇಷ್ಟೆಲ್ಲ ಪೇಪರ್ಗಳು ಲೀಕ್ ಆಗಿದಾವೆ, ಬೇಜವಾಬ್ದಾರಿ ಎಕ್ಸಾಮ್ ಅನ್ನ ಮಾಡ್ಲಾಗ್ತಾ ಇದೆ. ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ? ವಿದ್ಯಾರ್ಥಿಗಳ ಭವಿಷ್ಯ ಏನಾಗೋಣ? ಕಷ್ಟಪಟ್ಟು ಓದುವಂತ ಹುಡುಗರ ಭವಿಷ್ಯ ಏನಾಗೋಣ? ಈ ರೀತಿಯಾಗಿ ಬೇಕಾಬಿಟ್ಟು ಎಕ್ಸಾಮ್ ಮಾಡಿದ್ರೆ ಹೋಗ್ಲಿ, ಹೇಗಾಯ್ತು, ಏನಾಯ್ತು, ಯಾಕಾಯ್ತು ಅದನ್ನಾದ್ರೂ ರಿಯಾಕ್ಷನ್ ಮಾಡಲಿಕ್ಕೆ, ರಿಯಾಕ್ಷನ್ ಕೊಡ್ಲಿಕ್ಕೆ ಯಾರಾದ್ರೂ ಬದುಕಿದಾರಾ ನಿಮ್ಮ ಇಲಾಖೆಯಲ್ಲಿ? ಯಾಕೆಂದ್ರೆ ರಿಯಾಕ್ಷನ್ ಬರ್ತಾ ಇಲ್ಲ, ಉತ್ತರ ಕೊಡೋರಿಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾದಂಥವ್ರು, ಅದರ ಜವಾಬ್ದಾರಿಯನ್ನು ಹೊತ್ತಂತವರು ಮಾತಾಡಕ್ಕೆ ಸಿಗ್ತಾ ಇಲ್ಲ. ಅಡಗಿ ಕುಳಿತುಕೊಂಡಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಎಕ್ಸಾಮ್ ಪೇಪರ್ ಲೀಕಿಗೆ ಬೀಳ್ತಾ ಇಲ್ಲ ಬ್ರೇಕ್. ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ. PU ಪ್ರಿಪರೇಟರಿ ಪೇಪರ್ ಲೀಕ್ ಆಗುವ ಮುಖಾಂತರ ವಾರ್ಷಿಕ ಪರೀಕ್ಷೆಗೆ ದಿಕ್ಸೂಚಿ ಆಗಬೇಕಾಗಿದ್ದಂಥ ಎಕ್ಸಾಮ್ ಅದು. ಪ್ರಿಪರೇಟರಿ ಅಂದ್ರೇನು? ಮೇನ್ ಎಕ್ಸಾಮ್ ಮುಂಚೆ ಬರುತ್ತೆ. ಅದೊಂದು ರೀತಿಯಾದಂಥ ಸ್ಟೇಜ್ ಅದು. ಮೊನ್ನೆ ಗಣಿತ ಪೇಪರು, ಇವತ್ತು ಇಂಗ್ಲಿಷ್ ಪೇಪರ್ ಲೀಕ್ ಆಗಿದೆ. ಎಕ್ಸಾಮ್ಗೂ ಮುನ್ನ ವಾಟ್ಸಪ್ಗಳಲ್ಲಿ ಶೇರ್ ಆಗ್ತಾ ಇದೆ. ಅದು ಲೆಕ್ಕ ಹಾಕೊಳ್ಳಿ ಇನ್ನೆಷ್ಟರ ಮಟ್ಟಿಗೆ ಬಹಿರಂಗವಾಗಿ ಶೇರ್ ಆಗ್ತಾ, ಯಾರಿಗೂ ಡೋಂಟ್ ಕೇರ್ ಅಂದಲೇ ಅಕ್ರಮ ಮಾಡಲಾಗ್ತಾ ಇದೆ ಅಲ್ಲಿ. ಇಂದು ನಡೆದಿರುವಂಥ PU ಇಂಗ್ಲಿಷ್ ಪರೀಕ್ಷೆಗೂ ಮುನ್ನವೇ ಹರಿದಾಡಿರುವಂಥದ್ದು ಪ್ರಶ್ನೆ ಪತ್ರಿಕೆ. ಕಲಬುರಗಿ ಜಿಲ್ಲೆಯಲ್ಲಿ ಪೇಪರ್ ಲೀಕ್ನ ಮಾಹಿತಿ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ, ಈ ಕಲಬುರಗಿ ಜಿಲ್ಲೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಪೇಪರ್ ಲೀಕು ಅಕ್ರಮ ಆಗೋದಕ್ಕೂ ಒಂಥರ ಕ್ಯಾಪಿಟಲ್ ಆಗ್ತಾ ಇದೆಯಾ ಅಂತ. ಕಲ್ಯಾಣ ಕರ್ನಾಟಕದ ಕ್ಯಾಪಿಟಲ್ ಇದೆಯಲ್ಲ ಕಲಬುರಗಿ, ಅಕ್ರಮವಾಗಿ ಎಕ್ಸಾಮ್ ಅನ್ನ ಮಾಡೋದು, ಪೇಪರ್ಗಳು ಲೀಕ್ ಆಗೋದು ಅದರ ಕ್ಯಾಪಿಟಲ್ ಆದಂತೆ ಕಾಣಿಸ್ತಾ ಇದೆ. ನೋಡಿದ್ವಲ್ಲ ನಾವು ಪೊಲೀಸ್ ನೇಮಕಾತಿಯ ಎಕ್ಸಾಮ್ಗಳು ಎಲ್ಲ ಯಾವ್ಯಾವ ರೀತಿಯಾಗಿ ಅಕ್ರಮ ನಡೆದಿತ್ತು ಅನ್ನುವಂಥದ್ದನ್ನ. ಈಗ ನೋಡಿ ಪೇಪರ್ಗಳು ಲೀಕ್ ಆಗ್ತಾ ಇದಾವೆ. ಒಂದೋ ಎರಡೋ ಅಲ್ಲ ಕಲಬುರಗಿಯ ವಿವಾದಗಳು, ಸ್ಪೆಷಲಿ ಎಕ್ಸಾಮ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2 ದಿನಗಳ ಹಿಂದೆ ಗಣಿತ ಪೇಪರ್ ಲೀಕ್ ಆಗಿತ್ತು. ಪೇಪರ್ ಲೀಕ್ ತಡೆಗೆ ವಿಫಲ ಆಗ್ತಾ ಇದೆಯಾ ಇಲಾಖೆ? ಹೌದು, ವಿಫಲ ಆಗ್ತಾ ಇದೆ. ಯಾಕೆಂದ್ರೆ ಪೇಪರ್ ಲೀಕ್ಗೆ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಮೇನ್ ಪರೀಕ್ಷೆ ಮೇಲೂ ಕೂಡ ಪೇಪರ್ ಲೀಕ್ ಕರಿನರಳು ಬಿದ್ದಿದೆ. ಮೇನ್ ಪರೀಕ್ಷೆ ಅದರ ಮೇಲೂ ಕೂಡ ಕರಿನರಳು. ಯಾರಿಂದ ತಪ್ಪಾಯಿತು, ಲೀಕಿಗೆ ಕಾರಣ ಏನು? ಪ್ರಶ್ನೆ ಪತ್ರಿಕೆ ಜಾಲ ಹಿಡಿದು ಹೊರಟಿರುವಂಥದ್ದು ಶಿಕ್ಷಣ ಇಲಾಖೆ. ಡೈರೆಕ್ಟರ್ ನೇತೃತ್ವದಲ್ಲಿ ಪ್ರತ್ಯೇಕ ಕಮಿಟಿ ರಚನೆಗೆ ಸಿದ್ಧತೆ. ಪ್ರತ್ಯೇಕ ಕಮಿಟಿ ಮಾಡಿ ಏನು ದಬಾಗ್ತೀರಾ? ಈಗಲೇ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಒಂದೇ ವಾರದಲ್ಲಿ 2 ಪೇಪರ್ ಲೀಕ್ ಆಯ್ತಲ್ಲ, ಇದರ ಹಿಂದೆ ಯಾವುದಾದ್ರೂ ಕೈವಾಡ ಇದೆಯಾ? ಸಮಗ್ರ ತನಿಖೆಗೆ ಮುಂದಾಗಿರುವಂಥದ್ದು ಶಿಕ್ಷಣ ಇಲಾಖೆ. ಅದೇನು ಸಮಗ್ರ ತನಿಖೆ ಮಾಡ್ತಾರೋ? ಒಂದು ಪೇಪರ್ ಲೀಕ್ ಆದಾಗಲೇ ಎಚ್ಚೆತ್ಕೊಳ್ಳಿಲ್ಲ ಇವರು. ಈಗ 2 ಪೇಪರ್ ಲೀಕ್ ಆಗೋಯ್ತು. ಮೇನ್ ಎಕ್ಸಾಮ್ದು ಏನು ಕಥೆನೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈ ಕಲಬುರಗಿಯಲ್ಲಿ ಲೀಕ್ ಆಗಿದೆ ಅಂತ ಹೇಳಲಾಗ್ತದೆ. ಒಂಥರ ಕಲಬುರಗಿ ಈ ಅಕ್ರಮ ಎಕ್ಸಾಮ್ ಮಾಡಲಿಕ್ಕೆ, ಯಾಮಾರಿಸ್ಲಿಕ್ಕೆ, ಮತ್ತೆ ಈ ಪೇಪರ್ ಲೀಕ್ ಆಗಲಿಕ್ಕೆ ಕ್ಯಾಪಿಟಲ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಾದಂಥವ್ರು ನಾಪತ್ತೆ ಆಗ್ತಾರೆ ಅಂದ್ರೆ ಏನು ಅರ್ಥ? ಜವಾಬ್ದಾರಿಯಿಂದ ನುಡ್ಸ್ಕೊಳ್ತಾ ಇದ್ದಾರಲ್ಲ, ಮತ್ತೆ ಯಾರು ಆನ್ಸರ್ ಮಾಡೋದು? ಹೇಗಾಯ್ತು, ಏನಾಯ್ತು, ಯಾಕಾಯ್ತು ಅನ್ನುವಂಥದ್ರ ಬಗ್ಗೆ ಯಾರು ಉತ್ತರ ಕೊಡೋರು?
ಖಂಡಿತ ಪೃಥ್ವಿ, ಅಂದರೆ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ಈ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ಮೊದಲನೇ ಬಾರಿಗೆ PU ಬೋರ್ಡ್ ನೇರವಾಗಿ ತನ್ನ ನೇತೃತ್ವದಲ್ಲೇ ತನ್ನ ಉಸ್ತುವಾರಿಯಲ್ಲೇ ಆಯಾ ಕಾಲೇಜುಗಳಿಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಬೇಕಾಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸೋದಕ್ಕೆ ಅಥವಾ ಆ ರೀತಿಯಾಗಿರುವಂಥ ಒಂದು ಪ್ರಕ್ರಿಯೆಯನ್ನು ಇದೇ ಮೊದಲನೇ ಬಾರಿಗೆ ಚೊಚ್ಚಲ ಬಾರಿಗೆ ಶುರು ಮಾಡಿರುವಂಥದ್ದು. ಈ ಮೊದಲ ವರ್ಷವೇ ಈ ರೀತಿಯಾಗಿ ಎರಡೆರಡು ವಿಷಯಗಳ ಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗುತ್ತೆ ಅಂತಂದರೆ ಇವರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೋದು. ಈ ವರ್ಷಕ್ಕೂ ಅಂದರೆ ಇದಕ್ಕೂ ಮೊದಲು ಆಯಾ ಕಾಲೇಜುಗಳಲ್ಲಿ ಅಥವಾ ಆಯಾ ವಿಶ್ವವಿದ್ಯಾಲಯ ನಿಲಯಗಳ ನೇತೃತ್ವದಲ್ಲಿ ಪ್ರಿಪರೇಟರಿಗಳ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿ ಶಾಲಾ ಮಕ್ಕಳಿಗೆ ಅಥವಾ ಕಾಲೇಜುಗಳಿಗೆ ಹಂಚಲಾಗ್ತಾ ಇತ್ತು. ಇದೇ ಮೊದಲನೇ ಬಾರಿಗೆ PU ಬೋರ್ಡ್ ಏನು ಮಾಡ್ತು, ನಾವೇ ಖುದ್ದಾಗಿ ಪ್ರಿಪರೇಟರಿ ಎಕ್ಸಾಮ್ಗೆ ಬೇಕಾಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿ ಕೊಡ್ತೀವಿ, ನೀವು ಎಕ್ಸಾಮ್ ಮಾಡಿ ಅನ್ನುವಂಥದ್ದನ್ನು ಒಂದು ವಿಚಾರವನ್ನು ತಿಳಿಸಿ ಈ ಬಾರಿ ಮೊದಲನೇ ಬಾರಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಹಂಚ್ತಾ ಇರುವಂಥದ್ದು. ತಾನು ಹಂಚಿರುವಂಥ ಮೊದಲನೇ ವರ್ಷದಲ್ಲೇ ಈ ರೀತಿಯಾಗಿರುವಂಥ ಸೋರಿಕೆ ಪೇಪರ್ ಲೀಕ್ಗಳು ಆಗಿರುವಂಥದ್ದು ಭಾಳಷ್ಟು ಆತಂಕ ಹುಟ್ಟಿಸ್ತಾ ಇದೆ. ಮುಖ್ಯವಾಗಿ ಆ ಹಗಲು ರಾತ್ರಿ ಎಂದೇ ಓದ್ತಾ ಇರುವಂಥ ಮಕ್ಕಳಿಗೆ ಅವರಿಗೆ ಯಾವ ರೀತಿಯಾಗಿರುವಂಥ ನ್ಯಾಯವನ್ನು ಇದರಲ್ಲಿ ಒದಗಿಸಬೇಕು ಅನ್ನುವಂಥದ್ದನ್ನು ಖುದ್ದಾಗಿ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಹೇಳಬೇಕು. ಮತ್ತೆ ಮೊನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಣಿತ ಪತ್ರಿಕೆ ಲೀಕ್ ಆಗಿದೆ, ಜೊತೆಗೆ ಇವತ್ತು ಗುಲ್ಬರ್ಗಾದಲ್ಲಿ ಇಂಗ್ಲಿಷ್ ಪೇಪರ್ ಲೀಕ್ ಆಗಿದೆ. ಈ ಎರಡೂ ಪತ್ರಿಕೆಗಳು ಲೀಕ್ ಆದರೂ ಕೂಡ ಯಾವುದೇ ರೀತಿಯಾಗಿರುವಂಥ ಸ್ಪಷ್ಟನೆಯನ್ನು ಅಥವಾ ಯಾವುದೇ ರೀತಿಯಾಗಿರುವಂಥ ಮಾಹಿತಿಯನ್ನು ನೀಡದೆ ಮಾಧ್ಯಮಗಳಿಂದ ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ PU ಬೋರ್ಡ್ ನಿರ್ದೇಶಕರಾಗಿರುವಂಥ ಭರತ್ ಸೆಲ್ವನ್ ಅವರು. ಇದುವರೆಗೂ ಕೂಡ ಮಾಧ್ಯಮಗಳ ಪ್ರಶ್ನೆಗಳಿಗೆ ಅಥವಾ ಅವರ ಫೋನನ್ನು ಕನಿಷ್ಠ ಪಕ್ಷ ಫೋನ್ ಎತ್ತಿ ಏನಾಯಿತು ಅನ್ನೋದನ್ನು ಹೇಳೋದಕ್ಕೂ ಕೂಡ ಅವರು ಒಂದು ಔಚಿತ್ಯವನ್ನು ತೋರಿಸಿಲ್ಲ ಅನ್ನುವಂಥದ್ದು ಇವರ ಕಾರ್ಯವೈಖರಿಗೆ ಹಿಡಿದಿರುವಂಥ ಒಂದು ಕನ್ನಡಿ. ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ ನಡೀತಾನೆ ಇದೆ. ಮೊನ್ನೆ ಗಣಿತ ಎಕ್ಸಾಮ್ ಇಷ್ಟಾದರೂ ಕೂಡ ಅಂದರೆ ಶಿವಮೊಗ್ಗದಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆದರೂ ಕೂಡ DDPU ಆ ಪರೀಕ್ಷೆಯನ್ನು ನಡೆಸಿದ್ದಾರೆ. ಇದು ಹೇಗಾಯಿತು ಅಂತಂದರೆ ಟ್ರೈನ್ ಹೋದ್ಮೇಲೆ ಆ ಟ್ರೈನಿಗೆ ಟಿಕೆಟ್ ತಗೊಂಡಂಗೆ ಅನ್ನುವಂಥ ರೀತಿಯಲ್ಲಿ ಇವರು ಆ ಪರೀಕ್ಷೆಗಳನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಈ ಅವ್ಯವಹಾರಗಳು ಅಥವಾ ಒಟ್ಟಾರೆ ವ್ಯವಸ್ಥೆಯ ಮೇಲೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಅಸಮಾಧಾನ ಆಗ್ತಾ ಇರುವಂಥದ್ದು. ಪದೇ ಪದೇ ಇಂಥ ಸೋರಿಕೆಗಳು ಇಂಥ ಅವ್ಯವಸ್ಥೆಗಳು ಮೂಡ್ತಾನೆ ಇರೋದ್ರಿಂದ ಮಕ್ಕಳಿಗೂ ಕೂಡ ಯಾವ ರೀತಿಯಾಗಿರುವಂಥ ತಮ್ಮ ಭವಿಷ್ಯದ ಮೇಲೆ ಒಂದು ಆತಂಕ ಕೂಡ ಹುಡ್ತಾ ಇರುವಂಥದ್ದು. ಇವತ್ತು ಗುಲ್ಬರ್ಗದಲ್ಲಿ ಆಗಿರುವಂಥ ಈ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಿದೆ ಇದು ಕೂಡ ಸಾಕಷ್ಟು ಆತಂಕವನ್ನು ಆ ಭಾಗದ ವಿದ್ಯಾರ್ಥಿಗಳಿಗೆ ಉಂಟು ಮಾಡ್ತಾ ಇರುವಂಥದ್ದು. ಇವತ್ತು ನಡೀತಾ ಇರುವಂಥ ಪರೀಕ್ಷೆಯ ವಿಷಯದಲ್ಲಿ ನಿನ್ನೆನೇ ಅದರ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಅಂತಂದರೆ ಇದು ಒಂದು ಯಾವ ರೀತಿಯಾಗಿರುವಂಥ ಅಂಕ ಅಥವಾ ಮೆರಿಟ್ ಅಂತ ನಾವೇನು ಕರಿತೀವಿ ಆ ಆಧಾರದ ಮೇರೆಗೆ ನಾವು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆಯೊಂದಿಗೆ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗಳಿಗೆ ಬರ್ತಾ ಇರುವಂಥದ್ದು. ಇಷ್ಟಾದರೂ ಕೂಡ ಶಿಕ್ಷಣ ಸಚಿವರು ಎಲ್ಲಿದ್ದಾರೆ, ಭರತ್ ಸೆಲ್ವನ್ PU ಬೋರ್ಡ್ನ ನಿರ್ದೇಶಕರು ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅವರು ಈ ಒಂದು ಘಟನೆ, ಈ ಒಂದು ಸಮಸ್ಯೆ, ಈ ಒಂದು ಅವ್ಯವಸ್ಥೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಪೃಥ್ವಿ. ಅಲ್ಲ ಆಶಿಕ್, ಪ್ರಿಪರೇಟರಿದೆ ಈ ರೀತಿಯಾಗಿ ಬಹಿರಂಗವಾಗಿ ಪೇಪರ್ ಎಲ್ಲ ಲೀಕ್ ಆಗ್ತಾ ಇದೆ. ಮೇನ್ ಎಕ್ಸಾಮ್ದು ಅನ್ನುವಂಥದ್ದೇ ಈಗ ಭಯ ಇರುವಂಥದ್ದು. ಯಾಕೆಂದರೆ ಕಷ್ಟಪಟ್ಟು ಓದುವಂಥ ಮಕ್ಕಳಿಗೆ ಇರುವಂಥ ಭಯ ಇದು. ಯಾರೋ ಓದ್ದಲೇ ಇರುವಂಥವ್ರು ಎಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಬರೆದ್ಬಿಟ್ಟು ನಂಬರ್ 1 ಎಲ್ಲ ತಗೊಳ್ಳೋದಾದರೆ ಏನಕ್ಕೆ ಬೇಕು ಎಕ್ಸಾಮ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುವಂಥದ್ದು. ಅಟ್ಲೀಸ್ಟು ಈ ಸಂದರ್ಭದಲ್ಲಿ ಅದಕ್ಕೆ ಬ್ರೇಕ್ ಹಾಕಲಿಲ್ಲ ಅಂದರೆ ಇನ್ಯಾವಾಗ ಆಗ್ತಾರೆ ಅಂತ. ಫಸ್ಟ್ ಪೇಪರ್ ಲೀಕ್ ಆದಂಥ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಡದೆ ಹೋದಂಥವ್ರು ಇವ್ರದೇ ತಪ್ಪಿದೆ ಅನ್ನುವಂಥದ್ದನ್ನ ತೋರಿಸ್ಕೊಳ್ತಾ ಇದ್ದಾರಾ? ಪೃಥ್ವಿ, ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂಥ ಒಂದು ಗಾದೆ ಇದೆ. ಇವರ ಮೌನ ಏನಿದೆ ಇದು ನಮಗೂ ಗೊತ್ತಾಗಿ ನಮ್ಮ ಗಮನಕ್ಕೆ ಬಂದೇ ಆಗಿರುವಂಥದ್ದು ಅನ್ನುವಂಥದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದುವರೆಗೂ ಕೂಡ ಮೊನ್ನೆ ಆದಂಥ ಶಿವಮೊಗ್ಗದಲ್ಲಿ ಆದಂಥ ಘಟನೆ ಬಳಿಕನೂ ಕೂಡ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಕನಿಷ್ಠ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋದು ಬೇಡ, ಇದನ್ನು ಮುಂದಕ್ಕೆ ತಡೆಯೋದ ರೀತಿಯಲ್ಲಿ ತಡೆಯೋಕೆ ಏನೇನು ಬೇಕೋ ಅದನ್ನಾದರೂ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದ್ದರೆ, ಇವತ್ತು ಮತ್ತೆ ಗುಲ್ಬರ್ಗದಲ್ಲಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು ಅದನ್ನಾದರೂ ಮಾಡಿದ್ದಾರೆ ಅಂತ ಕೇಳಿದರೆ ಅದನ್ನು ಕೂಡ ಮಾಡಿಲ್ಲ. ಪದೇ ಪದೇ ಈ ರೀತಿ ಆಗ್ತಾ ಇರುವಂಥದ್ದು ನೀವು ಹೇಳಿದ ಹಾಗೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇರುವಂಥ ಪ್ರತಿಭಾವಂತ ಮಕ್ಕಳಿಗೆ ಯಾವ ರೀತಿಯಾಗಿ ಸರ್ಕಾರ ನ್ಯಾಯ ಒದಗಿಸುತ್ತೆ ಅನ್ನುವಂಥದ್ದು. ಮುಂದಿನ 10ನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ ಇರ್ಬೋದು ಅಥವಾ ದ್ವಿತೀಯ PUC ಪಬ್ಲಿಕ್ ಎಕ್ಸಾಮ್ಗಳಿರ್ಬೋದು, ಇವೆಲ್ಲವೂ ಕೂಡ ಓರ್ವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯ ಬದುಕಲ್ಲಿ ತಾನು ಮುಂದಕ್ಕೆ ಏನಾಗಬೇಕು, ತಾನು ಕಂಡಿರುವಂಥ ಕನಸನ್ನು ಹೇಗೆ ರೀಚ್ ಔಟ್ ಮಾಡಬೇಕು ಅನ್ನುವಂಥದ್ದಕ್ಕಿರುವಂಥ ಒಂದು ಮೈಲುಗಲ್ಲಿನ ಪರೀಕ್ಷೆಗಳು. ಅಂಥ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿರುವಂಥ ಅವ್ಯವಹಾರಗಳು
ಆ ಪ್ರಶ್ನೆ ಪತ್ರಿಕೆಗಳು ಇವತ್ತು ನಡೆಯುವಂಥ ಎಕ್ಸಾಮ್ನ ಪತ್ರಿಕೆಗಳು ನಿನ್ನೆ ಲೀಕ್ ಆದ ಹೋದ್ರೆ ಮಕ್ಕಳು ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಬೇಕು ಅಂದರೆ ಎಲ್ಲೋ ಉಂಡಾಡಿಗುಂಡ್ರ ಥರ ಆಡ್ಕೊಂಡಿರುವಂಥ ಮಕ್ಕಳ ಕೈಗೆ ನಿನ್ನೆ ಪ್ರಶ್ನೆ ಪತ್ರಿಕೆ ಸಿಕ್ಕರೆ ಪ್ರತಿಭಾವಂತ ಮಕ್ಕಳ ವಿದ್ಯಾರ್ಥಿಗಳ ಕಥೆ ಏನು ಅನ್ನುವಂಥದ್ದು ಇಲ್ಲಿ ನಮ್ಮ ಮುಂದಿರುವಂಥ ಪ್ರಶ್ನೆ. ಇದಕ್ಕೆ ಯಾವ ರೀತಿಯಾಗಿರುವಂಥ ಒಂದು ಸೊಲ್ಯೂಷನ್ ಅನ್ನು ಕಂಡು ಹುಡುಕಬೇಕು. ಈಗಾಗಲೇ PU ಬೋರ್ಡ್ ಮಟ್ಟದಲ್ಲಿ ನಿರ್ದೇಶಕರು ಭರತ್ ಸೆಲ್ವನ್ ಅವರು ಒಂದು ಕಮಿಟಿಯನ್ನು ರಚನೆ ಮಾಡಿದಾರಂತೆ. ಆ ಕಮಿಟಿಯಲ್ಲಿ ಯಾರಿದ್ದಾರೆ, ಅದು ಏನು ಮಾಡ್ತಾ ಇದೆ, ಮೊನ್ನೆ ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಈ ಕಮಿಟಿ ತೆಗೆದುಕೊಂಡಿರುವಂಥ ಅಥವಾ ಕಲೆ ಹಾಕಿರುವಂಥ ಮಾಹಿತಿ ಏನು ಅನ್ನೋದು ಕೂಡ ಇನ್ನೂ ಬಹಿರಂಗ ಆಗಿಲ್ಲ. ಅದರ ನಡುವೆ ಒಂದೇ ವಾರದ ಅಂತರಲ್ಲಿ ಇದೀಗ ಮತ್ತೊಂದು ಪತ್ರಿಕೆ ಕೂಡ ಲೀಕ್ ಆಗಿರುವಂಥದ್ದು ಬಹಳಷ್ಟು ಆತಂಕ ಮೂಡ್ತಾ ಇರುವಂಥದ್ದು. ಪೃಥ್ವಿ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ.